ಹಲೋ ವೀಕ್ಷಕರೇ, ಇಂದಿನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಇಂಟ್ರಾಡೇ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸ್ಟ್ರಾಟಜಿನ ನೋಡ್ಲಿಕ್ಕಿದ್ದೇವೆ. ಯಾವ ರೀತಿ ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಿ ನಾವು ಯಾವ ರೀತಿ ಒಳ್ಳೆ ರೀತಿಯ ಪ್ರಾಫಿಟ್ ನ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಡೇ ಟ್ರೇಡಿಂಗ್ ನಲ್ಲಿ ಮಾಡಬಹುದು ಅನ್ನೋದನ್ನ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಫಸ್ಟ್ ಗೆ ನಾವು ಟ್ರೆಂಡ್ ಲೈನ್ ಯಾವ ರೀತಿ ಮಾರ್ಕ್ ಮಾಡೋದು ಅನ್ನೋದನ್ನ ಫಸ್ಟ್ ಗೆ ನಾವು ತಿಳ್ಕೊಳ್ಳೋಣ. ಆನಂತರ ಯಾವ ರೀತಿ ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಯಾವ ರೀತಿ ನಾವು ಒಂದೇ ದಿನದಲ್ಲಿ ಪ್ರಾಫಿಟ್ ನ ಮಾಡಬಹುದು ಅನ್ನೋದನ್ನು ಕೂಡ ನಾನು ನಿಮಗೆ ಈ ವಿಡಿಯೋದ ಎಂಡ್ ನಲ್ಲಿ ತಿಳಿಸ್ತೇನೆ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಯಾವುದೇ ರೀತಿ ಸ್ಕಿಪ್ ನ ಮಾಡ್ಲಿಕ್ಕೆ ಹೋಗಬೇಡಿ. ನಿಮಗೆ ಒಂದು ವೇಳೆ ಸ್ಕಿಪ್ ನ ಮಾಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಮಾಹಿತಿಗಳು ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಒಂದು 10 ನಿಮಿಷ ನೀವು ಕೊಟ್ಟರೆ ವಿಡಿಯೋಗೆ ಒಂದು ಉತ್ತಮವಾದ ಮಾಹಿತಿ ಸಿಗುತ್ತೆ ಅನ್ನೋ ಗ್ಯಾರಂಟಿನ ನಾನು ನಿಮಗೆ ನೀಡ್ತಾ ಇದ್ದೇನೆ. ಸೊ ವಿಡಿಯೋನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಿಮಗೆ ಟ್ರೇಡಿಂಗ್ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಸೊ ದಟ್ ನಾನು ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ನನಗೂ ಕೂಡ ಮೋಟಿವೇಶನ್ ಸಿಗುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯನ ತಪ್ಪದೆ ಕಮೆಂಟ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿದ್ರೆ ನಿಮಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ಸಿಗುತ್ತೆ. ಈ ಚಾನೆಲ್ ಅಲ್ಲಿ ನಾನು ಟ್ರೇಡಿಂಗ್ ರಿಲೇಟೆಡ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಟ್ರೇಡಿಂಗ್ ಯಾವ ರೀತಿ ಮಾಡಬಹುದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಸೊ ಫಸ್ಟ್ ಗೆ ನಾವು ಟ್ರೆಂಡ್ ಲೈನ್ ನ ಯಾವ ರೀತಿ ಮಾರ್ಕ್ ಮಾಡೋದು ಅನ್ನೋದನ್ನ ಫಸ್ಟ್ ಗೆ ತಿಳಿಯೋಣ. ಸೊ ಮಾರ್ಕೆಟ್ ಅಲ್ಲಿ ನಾವು ಎರಡು ರೀತಿ ಒಂದು ಲೆವೆಲ್ ನ ಮಾರ್ಕ್ ಮಾಡಬಹುದು. ಒಂದು ಹಾರಿಜಾಂಟಲ್ ಲೆವೆಲ್ ಅಥವಾ ಒಂದು ಸಪೋರ್ಟ್ ಅಥವಾ ಒಂದು ರೆಸಿಸ್ಟೆನ್ಸ್ ಲೆವೆಲ್ ಅಂತ ಏನಂತ ಕರಿತೀವಿ, ಅದನ್ನು ಹಾರಿಜಾಂಟಲ್ ಆಗಿ ನಾವು ಮಾರ್ಕ್ ಮಾಡ್ತೇವೆ, ಸ್ಟ್ರೈಟ್ ಆಗಿ ನಾವು ಮಾರ್ಕ್ ಮಾಡ್ತೇವೆ. ಇನ್ನೊಂದು ರೀತಿ ನಾವು ಲೆವೆಲ್ ನ ಮಾರ್ಕ್ ಮಾಡೋದು ವರ್ಟಿಕಲ್ ಆಗಿ, ಈ ರೀತಿ ನಾವು ಮಾರ್ಕ್ ನ ಮಾಡ್ತೇವೆ. ಇದನ್ನ ನಾವು ಟ್ರೆಂಡ್ ಲೈನ್ ಅಂತ ಕರಿತೇವೆ. ಸೊ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ಲೆವೆಲ್ ಆಗಿ ನಾವು ಲೆವೆಲ್ ಗಳನ್ನ ಮಾರ್ಕ್ ಮಾಡ್ತೇವೆ. ಸೊ ಈ ಲೆವೆಲ್ ಗಳು ಯೂಶುವಲಿ ಬ್ರೇಕ್ಔಟ್ ಆದಾಗ ಉತ್ತಮವಾದ ಪ್ರಾಫಿಟ್ ನಮಗೆ ಸಿಗುತ್ತೆ. ಅದು ಮಾರ್ಕೆಟ್ ಕೆಳಗೆ ಬಿದ್ದಾಗಲೂ ನಿಮಗೆ ಪ್ರಾಫಿಟ್ ನ ಮಾಡಬಹುದು, ಹಾಗೆ ಮಾರ್ಕೆಟ್ ಮೇಲ್ಗಡೆ ಹೋದಾಗಲೂ ಕೂಡ ಪ್ರಾಫಿಟ್ ನ ಮಾಡಬಹುದು. ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ನಿಮಗೆ ಮಾರ್ಕೆಟ್ ಮೇಲೆ ಹೋಗ್ತಾ ಇದೆಯಾ ಅಥವಾ ಕೆಳಗೆ ಹೋಗ್ತಾ ಇದೆಯಾ ಅನ್ನೋ ಟೆನ್ಷನ್ ಇರಲ್ಲ ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ. ಸೊ ಜಸ್ಟ್ ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ, ಪ್ರೈಸ್ ಆಕ್ಷನ್ ಲೆವೆಲ್ ಗಳನ್ನ ಅರ್ಥ ಮಾಡ್ಕೊಳ್ಬೇಕು ಅಷ್ಟೇ. ಸೊ ಟ್ರೆಂಡ್ ಲೈನ್ ನ ಯಾವ ರೀತಿ ಮಾರ್ಕ್ ಮಾಡೋದು? ಟ್ರೈ ಟು ಕನೆಕ್ಟ್ 2 ಪ್ರೈಸ್ ಪಾಯಿಂಟ್ಸ್. ಸೊ ಪ್ರೈಸ್ ಒಂದು ಅಪ್ವರ್ಡ್ ಮೂವ್ಮೆಂಟ್ ನ ಕಾಣ್ತಾ ಇದ್ದಾಗ, ಈ ರೀತಿ ಒಂದು ಪ್ರೈಸ್ ಒಂದು ಅಪ್ವರ್ಡ್ ಮೂವ್ಮೆಂಟ್ ನ ಕಾಣ್ತಾ ಇದೆ, ಆ ಟೈಮ್ ಅಲ್ಲಿ ಏನ್ ಮಾಡಬೇಕು, ಈ ಎರಡು ಪಾಯಿಂಟ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಸೊ ಈ ಎರಡು ಪಾಯಿಂಟ್ ನ ಕನೆಕ್ಟ್ ಮಾಡಿ ಆ ಲೈನ್ ನ ನಾವು ಫರ್ದರ್ ಕ್ಯಾಂಡಲ್ ಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು. ನಾವು ಈ ಲೈನ್ ನ ಜಸ್ಟ್ ಎಕ್ಸ್ಟೆಂಡ್ ಮಾಡಬೇಕು. ನೆಕ್ಸ್ಟ್ ಅದೇ ಲೆವೆಲ್ ಗೆ ಪ್ರೈಸ್ ಥರ್ಡ್ ಟೈಮ್ ಬಂದಾಗ ಪ್ರೈಸ್ ಅಲ್ಲಿ ರೆಸ್ಪೆಕ್ಟ್ ಆಗ್ತಾ ಇದೆಯಾ, ಪ್ರೈಸ್ ಅಲ್ಲಿ ಸಪೋರ್ಟ್ ತಗೊಳ್ತಾ ಇದೆಯಾ, ಅಥವಾ ಪ್ರೈಸ್ ಸುಮ್ಮನೆ ಆ ಲೆವೆಲ್ ನ ಬ್ರೇಕ್ ಮಾಡಿ ಒಂದು ಜಿಗ್ಜಾಗ್ ಮೂವ್ಮೆಂಟ್ ಕೊಡ್ತಾ ಇದೆಯಾ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ. ಇಫ್ ಇನ್ ಕೇಸ್ ಥರ್ಡ್ ಟೈಮ್ ಪ್ರೈಸ್ ಅದೇ ಲೆವೆಲ್ ಗೆ ಬಂದಾಗ, ಈ ರೀತಿ ಥರ್ಡ್ ಟೈಮ್ ಅದೇ ಲೆವೆಲ್ ಗೆ ಪ್ರೈಸ್ ಬಂದಾಗ ಇಲ್ಲಿ ಸಪೋರ್ಟ್ ನ ತೆಗೆದು ಪ್ರೈಸ್ ಅಪ್ವರ್ಡ್ ಮೂವ್ಮೆಂಟ್ ನ ಕಂಡ್ರೆ ಆ ಟ್ರೆಂಡ್ ಲೈನ್ ವ್ಯಾಲಿಡ್ ಆಗಿರುತ್ತೆ ಅಂತ ಅರ್ಥ. ಸೊ ಇದನ್ನ ನಾನು ನಿಮಗೆ ಡೈರೆಕ್ಟ್ ಆಗಿ ಚಾರ್ಟ್ ನಲ್ಲೂ ಕೂಡ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಬೇಸಿಕ್ ಆಗಿ ನಾವು ಇದನ್ನ ತಿಳ್ಕೊಳ್ಳೋಣ. ಹಾಗೆ ಡೌನ್ವರ್ಡ್ ಡೈರೆಕ್ಷನ್ ಅಲ್ಲಿ ಕೂಡ ಪ್ರೈಸ್ ಡೌನ್ವರ್ಡ್ ಮೂವ್ಮೆಂಟ್ ನ ಮಾಡ್ತಾ ಇದ್ದಾಗ ಟ್ರೈ ಟು ಕನೆಕ್ಟ್ 2 ಪ್ರೈಸ್ ಪಾಯಿಂಟ್ಸ್. ಈ ಎರಡು ಪ್ರೈಸ್ ಪಾಯಿಂಟ್ ನ ನಾವು ಕನೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು. ಆ ನಂತರ ಆ ಲೈನ್ ನ ನಾವು ಫರ್ದರ್ ಕ್ಯಾಂಡಲ್ ಗಳಿಗೆ ಎಕ್ಸ್ಟೆಂಡ್ ಮಾಡಬೇಕು. ಮೂರನೇ ಸತಿ ಪ್ರೈಸ್ ಅಲ್ಲಿಂದ ಬಂದಾಗ ಇಲ್ಲಿಗೆ ರೆಸಿಸ್ಟೆನ್ಸ್ ನ ಫೇಸ್ ಮಾಡಬೇಕು. ರೆಸಿಸ್ಟೆನ್ಸ್ ಅಂದ್ರೆ ಪ್ರೈಸ್ ಅಲ್ಲಿಂದ ಫಾಲ್ ನ ಕಾಣ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು, ಅಥವಾ ಪ್ರೈಸ್ ಆ ಲೆವೆಲ್ ನ ರೆಸ್ಪೆಕ್ಟ್ ಮಾಡಿ ಹಿಂದ್ಗಡೆ ಬರಬೇಕು, ಅಂದ್ರೆ ರೆಸಿಸ್ಟೆನ್ಸ್ ಫೇಸ್ ಆಗಿ ಮತ್ತೆ ಕೆಳಗಡೆ ಬೀಳಬೇಕು. ಸೊ ಈ ರೀತಿ ಪ್ರೈಸ್ ರೆಸ್ಪೆಕ್ಟ್ ಆದಾಗ ಮಾತ್ರ ಅದನ್ನು ನಾವು ವ್ಯಾಲಿಡ್ ಟ್ರೆಂಡ್ ಲೈನ್ ಅಂತ ಕರಿತೇವೆ. ಇಫ್ ಯು ಕ್ಯಾನ್ ಕನೆಕ್ಟ್ 3 ದೆನ್ ಇಟ್ ವುಡ್ ಬಿ ವಂಡರ್ಫುಲ್. ಎರಡು ಪಾಯಿಂಟ್ ನ ನಿಮಗೆ ಕನೆಕ್ಟ್ ಮಾಡ್ಲಿಕ್ಕೆ ಸಿಕ್ಕಿ ಮೂರನೇ ಸತಿ ಕೂಡ ಪ್ರೈಸ್ ಅದೇ ಲೆವೆಲ್ ಇಂದ ರೆಸ್ಪೆಕ್ಟ್ ಆಗಿ ಅಪ್ವರ್ಡ್ ಮೂವ್ಮೆಂಟ್ ನ ಕಂಡ್ರೆ ಅಥವಾ ಡೌನ್ವರ್ಡ್ ಮೂವ್ಮೆಂಟ್ ನ ಕಂಡ್ರೆ ಅದು ಸೂಪರ್ ಆಗಿದೆ ಅಂತ ಅರ್ಥ, ಆ ಟ್ರೆಂಡ್ ಲೈನ್ ವ್ಯಾಲಿಡ್ ಆಗಿದೆ ಅಂತ ಅರ್ಥ. ಇಫ್ ಇನ್ ಕೇಸ್ ಮೂರನೇ ಸತಿ ಪ್ರೈಸ್ ಸುಮ್ಮನೆ ಬ್ರೇಕ್ ಆಗಿ ಡೌನ್ವರ್ಡ್ ಮೂವ್ಮೆಂಟ್ ನ ಕಾಣ್ತು ಅಂದ್ರೆ ಅದು ವ್ಯಾಲಿಡ್ ಟ್ರೆಂಡ್ ಲೈನ್ ಅಲ್ಲ. ಆಗ ನೀವು ಇದನ್ನ ಲೆವೆಲ್ ನ ಡಿಲೀಟ್ ಮಾಡಬೇಕಾಗುತ್ತೆ. ಡೋಂಟ್ ಟ್ರೈ ಟು ಫೋರ್ಸ್ಫುಲಿ ಕನೆಕ್ಟ್ ದ ಡಾಟ್ಸ್. ನಿಮ್ಗೆ ಈಗ ಮೂರನೇ ಪಾಯಿಂಟ್ ಕರೆಕ್ಟ್ ಆಗಿ ಸಿಗ್ತಾ ಇಲ್ಲ, ನಿಮ್ಗೆ ಕನೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂದಾಗ ಫೋರ್ಸ್ಫುಲಿ ಅದನ್ನ ಕನೆಕ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಬಿಟ್ಬಿಡಿ. ಆ ಟ್ರೆಂಡ್ ಲೈನ್ ವ್ಯಾಲಿಡ್ ಅಲ್ಲ. ಇಫ್ ಇಟ್ ಇಸ್ ನಾಟ್ ಪಾಸಿಬಲ್ ಟು ಕನೆಕ್ಟ್ ದೆನ್ ಇಟ್ ಇಸ್ ನಾಟ್ ಸಪೋಸ್ ಟು ಬಿ, ಕೀಪ್ ಇಟ್ ಸಿಂಪಲ್. ಸೊ ಸಿಂಪಲ್ ಆಗಿ ನೀವು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಬೇಕಾಗುತ್ತೆ. ಯಾವುದೇ ರೀತಿ ಕಾಂಪ್ಲಿಕೇಶನ್ ಬೇಡ. ಸಿಂಪಲ್ ಆಗಿ ಎರಡು ಪಾಯಿಂಟ್ ನಿಮಗೆ ಕನೆಕ್ಟ್ ಮಾಡಿ ಮೂರನೇ ಸತಿ ಪ್ರೈಸ್ ಅಲ್ಲಿಗೆ ಬಂದಾಗ ರೆಸ್ಪೆಕ್ಟ್ ಆದ್ರೆ ಮಾತ್ರ ನೀವು ಆ ಟ್ರೆಂಡ್ ಲೈನ್ ನ ಕನ್ಸಿಡರ್ ಮಾಡಿ. ಇಫ್ ಇನ್ ಕೇಸ್ ರೆಸ್ಪೆಕ್ಟ್ ಆಗ್ತಾ ಇಲ್ವಾ ಬಿಟ್ಬಿಡಿ. ಸಿಂಪಲ್ ಆಗಿ ಇಡಿ, ಜಾಸ್ತಿ ಏನು ಕಾಂಪ್ಲಿಕೇಶನ್ ಬೇಡ. ಸೊ ಡೈರೆಕ್ಟ್ ಆಗಿ ನಾವು ಚಾರ್ಟ್ ನಲ್ಲಿ ನೋಡೋಣ ಯಾವ ರೀತಿ ನಾವು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಬಹುದು ಅಂತ. ಸೊ ಗೆಳೆಯರೆ, ನೀವಿಲ್ಲಿ ನೋಡೋದಾದ್ರೆ ಇದು ನಿಫ್ಟಿ 50 ನ 5 ಮಿನಿಟ್ ಚಾರ್ಟ್ ಆಗಿರುತ್ತೆ. ನಾವು ಇಂಟ್ರಾಡೇ ಟ್ರೇಡಿಂಗ್ ಮಾಡುವಾಗ ಯೂಶುವಲಿ 5 ಮಿನಿಟ್, 15 ಮಿನಿಟ್ ಅಥವಾ 1 ಮಿನಿಟ್ ಟೈಮ್ ಫ್ರೇಮ್ ನಲ್ಲಿ ನಾವು ಟ್ರೇಡಿಂಗ್ ನ ಮಾಡ್ತೇವೆ. ಅದಕ್ಕಿಂತ ಜಾಸ್ತಿ ಅಥವಾ ಅದಕ್ಕಿಂತ ಹೆಚ್ಚಿನ ಟೈಮ್ ಫ್ರೇಮ್ ಅಲ್ಲಿ ನಾವು ಯೂಶುವಲಿ ಟ್ರೇಡಿಂಗ್ ನ ಮಾಡಲ್ಲ. ನೀವಿಲ್ಲಿ ನೋಡೋದಾದ್ರೆ ನಿಫ್ಟಿ 50 5 ಮಿನಿಟ್ ಟೈಮ್ ಫ್ರೇಮ್ ನ ಚಾರ್ಟ್ ಆಗಿರುತ್ತೆ. ಸೊ ನಾನು ಮೊದಲೇ ಹೇಳಿದಾಗೆ ಎರಡು ಪ್ರೈಸ್ ಪಾಯಿಂಟ್ ನ ನಾವು ಕನೆಕ್ಟ್ ಮಾಡಬೇಕು. ಪ್ರೈಸ್ ಇಲ್ಲಿ ಫಾಲ್ ಆಗ್ತಿದೆ, ರೈಟ್, ಪ್ರೈಸ್ ಇಲ್ಲಿ ಡೌನ್ವರ್ಡ್ ಮೂವ್ಮೆಂಟ್ ನ ಕಾಣ್ತಾ ಇದೆ. ಫಸ್ಟ್ ಗೆ ನಾವು ಎರಡು ಪ್ರೈಸ್ ಪಾಯಿಂಟ್ ಗಳನ್ನ, ಎರಡು ಲೆವೆಲ್ ಗಳನ್ನ ಟ್ರೈ ಟು ಕನೆಕ್ಟ್ 2 ಪ್ರೈಸ್ ಪಾಯಿಂಟ್ಸ್. ಈ ಎರಡು ಲೆವೆಲ್ ನ ಕನೆಕ್ಟ್ ಮಾಡಿ
ಜಸ್ಟ್ ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡಿ, ಇಡಿ. ಸೊ ಅದೇ ದಿನ ಪ್ರೈಸ್ ಮತ್ತೆ ಆ ಲೈನ್ ರೀಚ್ ಆದಾಗ ಯಾವ ರೀತಿ ಪ್ರೈಸ್ ರಿಯಾಕ್ಟ್ ಆಗ್ತಿದೆ ಅಂತ ನೋಡಬೇಕು. ಸೊ ಮೂರನೇ ಸತಿ ಪ್ರೈಸ್ ಅಲ್ಲಿಗೆ ಬಂದಾಗ ಪ್ರೈಸ್ ರೆಸಿಸ್ಟೆನ್ಸ್ ನ ಫೇಸ್ ಆಗಿ ಅಲ್ಲಿಂದ ಫಾಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಮಟ್ಟದ ರೆಸಿಸ್ಟೆನ್ಸ್ ಕೂಡ ಫೇಸ್ ಆಗಬೇಕಾಗುತ್ತೆ, ಸ್ವಲ್ಪ ರೆಸಿಸ್ಟೆನ್ಸ್ ಫೇಸ್ ಆಗಿ ಅದು ಪ್ರೈಸ್ ಕೆಳಗಡೆ ಬರಬೇಕಾಗುತ್ತೆ. ಆ ನಂತರ ಅಲ್ಲಿಂದ ಬ್ರೇಕ್ಔಟ್ ಕೊಡಬೇಕಾಗುತ್ತೆ. ಸೊ ಇದಾಗಿರುತ್ತೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸ್ಟ್ರಾಟಜಿ. ಅಟ್ಲೀಸ್ಟ್ 3 ಸತಿ ಪ್ರೈಸ್ ಟ್ರೆಂಡ್ ಲೈನ್ ನ ರೆಸ್ಪೆಕ್ಟ್ ಆಗಬೇಕು. 2 ಸತಿ ಅಲ್ಲ, 3 ಸತಿ ಪ್ರೈಸ್ ರೆಸ್ಪೆಕ್ಟ್ ಆಗಬೇಕು. 4ನೇ ಸತಿ ಬ್ರೇಕ್ಔಟ್ ನ ನೀಡಬೇಕು. ಒನ್ಸ್ ಪ್ರೈಸ್ ಟ್ರೆಂಡ್ ಲೈನ್ ನ ಬ್ರೇಕ್ಔಟ್ ಆಗಿ ಟ್ರೆಂಡ್ ಲೈನ್ ನ ಮೇಲ್ಗಡೆ ಕ್ಲೋಸ್ ನ ಕೊಟ್ಟ ನಂತರ ನಾವು ಎಂಟ್ರಿನ ಪಡಿಬೇಕಾಗುತ್ತೆ. 5 ನಿಮಿಷದ ಕ್ಯಾಂಡಲ್ ಯಾವಾಗ ಕ್ಲೋಸ್ ಆಗುತ್ತೋ ಟ್ರೆಂಡ್ ಲೈನ್ ನ ಮೇಲೆ, ಆವಾಗ ನಾವು ಎಂಟ್ರಿನ ಪಡಿಬೇಕಾಗುತ್ತೆ. ನಮ್ಮ ಸ್ಟಾಪ್ ಲಾಸ್ 3rd ಟಚ್ ನ ಕೆಳಗಡೆ, ಇದು 3rd ಟೈಮ್ ಟಚ್ ಆಗಿರೋದು ಪ್ರೈಸ್. ಈ ಟಚ್ ನ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಇಡಬೇಕಾಗುತ್ತೆ. ನೀವಿಲ್ಲಿ ನೋಡೋದಾದ್ರೆ ಆಲ್ಮೋಸ್ಟ್ ಲೈಕ್ 1:10ಕ್ಕೆ ನಮಗೆ ಟ್ರೆಂಡ್ ಲೈನ್ ಇಂದ ಬ್ರೇಕ್ಔಟ್ ಸಿಕ್ಕಿದೆ, ಪ್ರೈಸ್ ಇಲ್ಲಿ ಕ್ಲೋಸ್ ಆಗಿದೆ. ಸೊ ನಾವು ಇಲ್ಲಿ ಎಂಟ್ರಿನ ಪಡಿಬೇಕಾಗುತ್ತೆ. ಅಂಡ್ ನಮ್ಮ ಸ್ಟಾಪ್ ಲಾಸ್ ಈ 3rd ಟಚ್ ನ ಕೆಳಗಡೆ ನಮ್ದು ಸ್ಟಾಪ್ ಲಾಸ್ ಇರುತ್ತೆ. ಇಲ್ಲಿ ಎಂಟ್ರಿ, ಈ 3rd ಟಚ್ ನ ಕೆಳಗಡೆ ನಮ್ದು ಸ್ಟಾಪ್ ಲಾಸ್ ಇರುತ್ತೆ. ಯಾಕೆ ಸ್ಟಾಪ್ ಲಾಸ್ ಇರ್ತೇವೆ ನಾವು? ಒಂದು ವೇಳೆ ಪ್ರೈಸ್ ಬ್ರೇಕ್ಔಟ್ ಆದ ನಂತರ ರಿವರ್ಸಲ್ ಆಗಿ ನಮ್ಮ ಅನಾಲಿಸಿಸ್ ರಾಂಗ್ ಆದ್ರೆ ನಾವು ಒಂದು ಸಣ್ಣ ಲಾಸ್ ಅಲ್ಲಿ ಎಕ್ಸಿಟ್ ಆಗ್ತೇವೆ. ಮಾರ್ಕೆಟ್ ಯಾವತ್ತಿಗೂ ಸುಪ್ರೀಂ, ಅಂದ್ರೆ ಮಾರ್ಕೆಟೇ ಫೈನಲ್. ಮಾರ್ಕೆಟ್ ಏನು ಹೇಳುತ್ತೋ ಅದೇ ಫೈನಲ್. ನೀವು ಏನೇ ಬೇಕಿದ್ರೆ ಅನಾಲಿಸಿಸ್ ಮಾಡಿ, ನಿಮ್ಗೆ ಎಷ್ಟೇ ದೊಡ್ಡವರು ಬಂದು ಅನಾಲಿಸಿಸ್ ಮಾಡಿ ಕೊಡ್ಲಿ, ಮಾರ್ಕೆಟ್ ಏನು ಹೇಳುತ್ತೋ ಅದೇ ಫೈನಲ್ ಆಗಿರುತ್ತೆ. ಮಾರ್ಕೆಟ್ಗಿಂತ ದೊಡ್ಡವರು ಯಾರೂ ಇಲ್ಲ. ಮಾರ್ಕೆಟ್ ಇಲ್ಲಿ ಬ್ರೇಕ್ಔಟ್ ಆದ ನಂತರ ಪ್ರೈಸ್ ಮತ್ತೆ ರಿವರ್ಸಲ್ ನ ಕೂಡ ಕಾಣಬಹುದು, ಅದು ಯಾರು ಕೂಡ ಹೇಳಲಿಕ್ಕೆ ಆಗಲ್ಲ. ಸೊ ಅದಕ್ಕಾಗಿ ನಾವು ಸ್ಟಾಪ್ ಲಾಸ್ ನ ಇಡ್ತೇವೆ. ಒಂದು ವೇಳೆ ನಮ್ಮ ಅನಾಲಿಸಿಸ್ ರಾಂಗ್ ಅಂತ ಮಾರ್ಕೆಟ್ ಪ್ರೂವ್ ಮಾಡಿದ್ರೆ ನಾವು ಒಂದು ಸಣ್ಣ ಲಾಸ್ ನಲ್ಲಿ ಎಕ್ಸಿಟ್ ಆಗಬೇಕಾಗುತ್ತೆ. ಇಲ್ಲಿ ನೀವು ನೋಡೋದಂದ್ರೆ ಇಲ್ಲಿ ನೀವು ಎಂಟ್ರಿನ ಪಡಿತೀರಾ, ಇದು ನಿಮ್ದು ಸ್ಟಾಪ್ ಲಾಸ್. ಆಲ್ಮೋಸ್ಟ್ ಲೈಕ್ ಇಷ್ಟು ನಿಮ್ದು ಸ್ಟಾಪ್ ಲಾಸ್ ಇರುತ್ತೆ. ಟಾರ್ಗೆಟ್ ನಮ್ದು ಕರೆಂಟ್ ಡೇ ಹೈ, ದಿಸ್ ಇಸ್ ದ ಟಾರ್ಗೆಟ್. ನೀವು ಇಲ್ಲಿ ನೋಡೋದಾದ್ರೆ ಎಷ್ಟು ದೊಡ್ಡ ಟಾರ್ಗೆಟ್ ನಮಗೆ ಸಿಗ್ತಾ ಇದೆ. ಸೊ ಇಲ್ಲಿ ನಮ್ದು ಮಾರ್ಕೆಟ್, ನಮ್ಮ ಅನಾಲಿಸಿಸ್ ರೈಟ್ ಆಗಿದೆ, ಪ್ರೈಸ್ ಇಲ್ಲಿಂದ ಅಪ್ವರ್ಡ್ ಮೂವ್ಮೆಂಟ್ ನ ಕಂಡಿದೆ. ಅಂದ್ರೆ ನಿಫ್ಟಿದು ಒಂದು ಲಾಟಿಗೆ ನಿಮಗೆ ಒಂದು ಲಾಟ್ ಬೈ ಮಾಡ್ಲಿಕ್ಕೆ ಆಲ್ಮೋಸ್ಟ್ ಲೈಕ್ 10,000 rupees ನಿಮಗೆ ಬೇಕಾಗುತ್ತೆ. ನಿಫ್ಟಿ 1 ಲಾಟ್ ಯೂಶುವಲ್ ಆಗಿ, ಕೆಲವೊಮ್ಮೆ ಎಕ್ಸ್ಪೈರಿ ದಿನ ಎಲ್ಲ 5,000 6,000 rupeesಗೆ ನಿಮಗೆ 1 ಲಾಟ್ ಸಿಗುತ್ತೆ. ಸೊ 1 ಲಾಟ್ ಅಲ್ಲಿ ನಿಫ್ಟಿದು ಕ್ವಾಂಟಿಟಿ 50 ಕ್ವಾಂಟಿಟೀಸ್ ನಿಮಗೆ ನಿಫ್ಟಿಯಲ್ಲಿ ಸಿಗುತ್ತೆ. ಸೊ ಆಲ್ಮೋಸ್ಟ್ ಲೈಕ್ ಈ ತರದ ಮೂವ್ಮೆಂಟ್ ನಿಮಗೆ ಪ್ರೀಮಿಯಂ ಅಲ್ಲಿ ಆಲ್ಮೋಸ್ಟ್ ಲೈಕ್ 50 ಪಾಯಿಂಟ್ಸ್ ಮೂವ್ಮೆಂಟ್ ನ ಅಥವಾ ಒಂದು 25 ಪಾಯಿಂಟ್ಸ್ ಮೂವ್ಮೆಂಟ್ ನಿಮಗೆ ಯೂಶುವಲಿ ನಿಮಗೆ ಸಿಗುತ್ತೆ. 25 ಪಾಯಿಂಟ್ಸ್ ಮೂವ್ಮೆಂಟ್. ಸೊ 50 into 25 ಪರ್ ಲಾಟ್ಗೆ ನಿಮಗೆ ಆಲ್ಮೋಸ್ಟ್ ಲೈಕ್ 1,250 rupees ಪ್ರಾಫಿಟ್ ಆಗುತ್ತೆ. ಅಂದ್ರೆ 10,000 ರೂಪಾಯಿಗೆ 1,000 ರೂಪಾಯಿನ ನೀವು ಆರಾಮ್ಸೆ ಅದೇ ದಿನ ಮಾಡಬಹುದು. ಈ ರೀತಿ ಒಂದು ಸ್ಟ್ರಾಟಜಿ ನಿಮಗೆ ಅಪಿಯರ್ ಆದ್ರೆ. ಸೊ ಸ್ಟ್ರಾಟಜಿನ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಪ್ರಾಪರ್ ಆಗಿರೋ ಬ್ಯಾಕ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ. ನೀವು ಚೆಕ್ ಮಾಡಬೇಕಾಗುತ್ತೆ ಯಾವ ರೀತಿ ಸ್ಟ್ರಾಟಜಿ ವರ್ಕ್ ಆಗುತ್ತೆ, ಎಲ್ಲಿ ಎಂಟ್ರಿನ ಪಡಿಬೇಕು ಅನ್ನೋದನ್ನ ನೀವು ಚೆಕ್ ಮಾಡಬೇಕಾಗುತ್ತೆ. ಹಾಗೆ 100% ಇದು ವರ್ಕ್ ಆಗುತ್ತೆ ಅಂತಾನು ಯಾರು ಕೂಡ ಹೇಳಲಿಕ್ಕೆ ಆಗಲ್ಲ. ಮಾರ್ಕೆಟ್ ಅಲ್ಲಿ ಯಾವುದು ಕೂಡ 100% ವರ್ಕ್ ಆಗಲ್ಲ. ಏನೇ ಇದ್ರೂ ಕೂಡ, ಯಾರೇ ಎಷ್ಟೇ ದೊಡ್ಡವರು ಹೇಳಿದ್ರು ಕೂಡ ಅದನ್ನು 70 to 80% ಟೈಮ್ ವರ್ಕ್ ಆಗುತ್ತೆ. 20% ಟೈಮ್ ನಮ್ದು ಸ್ಟಾಪ್ ಲಾಸ್ ಟ್ರಿಗರ್ ಆಗೇ ಆಗುತ್ತೆ. ಸೊ ಇದನ್ನೆಲ್ಲ ನೀವು ಮ್ಯಾನೇಜ್ ಮಾಡಬೇಕಾಗುತ್ತೆ. ಅದನ್ನೆಲ್ಲವನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಆದ್ರೆ ನೀವಿಲ್ಲಿ ನಿಮ್ಗೆ ಇಂಟ್ರಾಡೇ ಟ್ರೇಡಿಂಗ್ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸ್ಟಾಪ್ ಲಾಸ್ ಇಷ್ಟಿರುತ್ತೆ. ನಿಮ್ಗೊಂದು 10 ಪಾಯಿಂಟ್ಸ್ ಸ್ಟಾಪ್ ಲಾಸ್ ಇದ್ರೆ 20-25 ಪಾಯಿಂಟ್ಸ್ ಪ್ರಾಫಿಟ್ ನಿಮಗೆ ಆರಾಮ್ಸೆ ಇಲ್ಲಿ ನಿಮಗೆ ಸಿಗ್ತಾ ಇತ್ತು. 25 ಪಾಯಿಂಟ್ಸ್ಗಿಂತ ಜಾಸ್ತಿನೇ ಪ್ರಾಫಿಟ್ ನಿಮಗೆ ಸಿಗುತ್ತೆ. ಆಲ್ಮೋಸ್ಟ್ ಲೈಕ್ 50 ಪಾಯಿಂಟ್ಸ್ ಸಿಕ್ಕಿದ್ರು ಕೂಡ ನಿಮಗೆ ಒಂದು 2,500 rupees ಪ್ರಾಫಿಟ್ ನಿಮಗೆ ಪರ್ ಲಾಟ್ಗೆ ಆಗುತ್ತೆ. ಅಂದ್ರೆ ಒಂದು 10,000 rupees ಇನ್ವೆಸ್ಟ್ಮೆಂಟ್ಗೆ ನೀವು ಆಪ್ಷನ್ ಬೈಯಿಂಗ್ ನ ಮಾಡೋರು ಈ ಒಂದು ಪ್ರಾಫಿಟ್ ನ ನೀವು ಪಡಿಬಹುದು. ಸೊ ಇದಾಗಿರುತ್ತೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸ್ಟ್ರಾಟಜಿನ ಮಜಾ. ಸೊ ಪ್ರೈಸ್ ಯಾವ ರೀತಿ ಅಪ್ವರ್ಡ್ ಮೂವ್ಮೆಂಟ್ ನ ಕಂಡಿದೆ ಅಂತ ನಾವು ನೋಡಬಹುದು. ಸೊ ಇದು ಯಾವುದೋ ಒಂದು ಪ್ರೀವಿಯಸ್ ಚಾರ್ಟ್ ಆಗಿರುತ್ತೆ. ಇವತ್ತು ಕೂಡ ಅಂದ್ರೆ 22 ಫೆಬ್ರವರಿ, ಇವತ್ತು ನಾನು ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಇವತ್ತು ಕೂಡ ಬ್ಯಾಂಕ್ ನಿಫ್ಟಿ ಮತ್ತೆ ನಿಫ್ಟಿಯಲ್ಲಿ ಸೇಮ್ ಸ್ಟ್ರಾಟಜಿ ಅಪಿಯರ್ ಆಗಿತ್ತು. ನಾನು ಕೂಡ ಅದರಲ್ಲಿ ಟ್ರೇಡ್ ಮಾಡಿದ್ದೇನೆ. ನಾನು ಕೂಡ ಅದರಲ್ಲಿ ಉತ್ತಮವಾದ ಪ್ರಾಫಿಟ್ ನ ನಾನು ಮಾಡಿದ್ದೇನೆ. ಸೊ ನೀವಿಲ್ಲಿ ನೋಡಬಹುದು ಇವತ್ತಿನ ಚಾರ್ಟ್, ಇದು 22 ಫೆಬ್ರವರಿ ಚಾರ್ಟ್. ನೀವಿಲ್ಲಿ ನೋಡೋದಾದ್ರೆ ಡೇಟ್ ಇಲ್ಲಿದೆ. ನೀವಿಲ್ಲಿ ನೋಡೋದಾದ್ರೆ ನಾವಿಲ್ಲಿ ಒಂದು ಟ್ರೆಂಡ್ ಲೈನ್ ನ ಮಾರ್ಕ್ ಮಾಡಬಹುದು. ಸೊ ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಒಂದು ಸಿಂಪಲ್ ಆಗಿರೋ ಟ್ರೆಂಡ್ ಲೈನ್ ನಾನಿಲ್ಲಿ ಮಾರ್ಕ್ ಮಾಡ್ತೇನೆ. ನೀವಿಲ್ಲಿ ನೋಡಬಹುದು. ಸೊ ನೀವಿಲ್ಲಿ ನೋಡೋದಾದ್ರೆ ಸಿಂಪಲ್ ಆಗಿರೋ ಟ್ರೆಂಡ್ ಲೈನ್, ಫಸ್ಟ್ ಟಚ್, ಸೆಕೆಂಡ್ ಟಚ್, 3rd ಟೈಮ್ ಕೂಡ ಪ್ರೈಸ್ ಇಲ್ಲಿಂದ ರೀಚ್ ಆಗುತ್ತೆ. ಅಂದ್ರೆ ಒಂದು ಸಲ ಪ್ರೈಸ್ ಬರುತ್ತೆ, ರೆಸಿಸ್ಟೆನ್ಸ್ ಫೇಸ್ ಆಗಿ ಕೆಳಗೆ ಬೀಳುತ್ತೆ, ಆನಂತರ ಮತ್ತೆ ರೆಸಿಸ್ಟೆನ್ಸ್ ಫೇಸ್ ಆಗುತ್ತೆ, ಮತ್ತೆ ಕೆಳಗೆ ಬೀಳುತ್ತೆ, 4th ಟೈಮ್ ಅದು ಇಲ್ಲಿ ಬ್ರೇಕ್ಔಟ್ ನ ನೀಡುತ್ತೆ. ಸೊ ಇದು ನಮ್ದು ಎಂಟ್ರಿ ಕ್ಯಾಂಡಲ್ ಕ್ಲೋಸ್ ಅಲ್ಲಿ ನಾವು ಎಂಟ್ರಿನ ಪಡಿಬಹುದು. ಸ್ಟಾಪ್ ಲಾಸ್ 3rd ಟಚ್ ಗಿಂತ ಕೆಳಗಡೆ, ಇದು 3rd ಟಚ್, ಅದರ ಬಾಟಮ್ ಕೆಳಗಡೆ ನಾವು ಸ್ಟಾಪ್ ಲಾಸ್ ನ ಇಡ್ತೇವೆ. ನಮ್ದು ಟಾರ್ಗೆಟ್ 2R ಆಗಿರುತ್ತೆ. 2R ಅಂದ್ರೆ 2 ಟೈಮ್ಸ್ ದ ರಿಸ್ಕ್. ನಾವು ಈಗ ಒಂದು 10 ಪಾಯಿಂಟ್ ರಿಸ್ಕ್ ನ ಇಲ್ಲಿ ಪಡೆದ್ರೆ 20 ಪಾಯಿಂಟ್ ಪ್ರಾಫಿಟ್ ನ ನಾವು ಗೇನ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅದನ್ನ ನಾವು 2R ಪ್ರಾಫಿಟ್ ಅಂತ ಕರಿತೇವೆ. ಸೊ ಪ್ರೈಸ್ ಅಲ್ಲಿಂದ ಬ್ರೇಕ್ಔಟ್ ಆಗಿ ಸ್ವಲ್ಪ ಮಟ್ಟದ ಕನ್ಸಾಲಿಡೇಷನ್ ಮಾಡಿ ಯಾವ ರೀತಿ ಒಂದು ಸ್ಟ್ರಾಂಗ್ ಆಗಿರೋ ಅಪ್ವರ್ಡ್ ಮೂವ್ಮೆಂಟ್ ನ ಕಂಡಿದೆ ಅಂತ ನಾವು ಇಲ್ಲಿ ನೋಡಬಹುದು. ಸೊ ಕರೆಂಟ್ ಡೇ ಹೈ ನಮ್ದು ಟಾರ್ಗೆಟ್ ಆಗಿರುತ್ತೆ. ನಮಗೆ ಈಸಿಯಾಗಿ 2R ಪ್ರಾಫಿಟ್ ನಮಗೆ ಸಿಗುತ್ತೆ. ಆಲ್ಮೋಸ್ಟ್ ಲೈಕ್ 200 to 250 ಪಾಯಿಂಟ್ಸ್ ನ ಹೈ ನ ಇದು ಮಾಡಿದ್ದು. ಅಂದ್ರೆ 200 to 150 to 200 ಪಾಯಿಂಟ್ಸ್ ಮೂವ್ಮೆಂಟ್ ನ ಇದು ಕೊಟ್ಟಿತ್ತು ಆ ಟೈಮಲ್ಲಿ. ಸೊ ನಾನು ಕೂಡ ಇದನ್ನು ಟ್ರೇಡ್ ಮಾಡಿದ್ದೆ. ಸೊ ಈ ರೀತಿಯ ಪ್ರಾಫಿಟ್ ನಿಮಗೆ ಸಿಗ್ತಾ ಇತ್ತು. ಅಂದ್ರೆ 25 ಕ್ವಾಂಟಿಟಿಗೆ ಆಲ್ಮೋಸ್ಟ್ ಲೈಕ್ 5,000 rupees ಪ್ರಾಫಿಟ್ ನಿಮಗೆ ಆಗ್ತಾ ಇತ್ತು. 25
25 ಕ್ವಾಂಟಿಟೀಸ್ 1 ಲಾಟ್ ಬ್ಯಾಂಕ್ ನಿಫ್ಟಿನ ನಿಮಗೆ ಬೈ ಮಾಡಲಿಕ್ಕೆ 10,000 rupees ನಿಮಗೆ ಬೇಕಾಗುತ್ತೆ. ಸೊ ಈ ರೀತಿ ಒಂದು ಉತ್ತಮವಾದ ಪ್ರಾಫಿಟ್ ನಿಮಗೆ ಈ ಸ್ಟ್ರಾಟಜಿಯಲ್ಲಿ ಸಿಗ್ತಾ ಇತ್ತು. ಸೊ ಇದಾಗಿರುತ್ತೆ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸ್ಟ್ರಾಟಜಿನ ಬ್ಯೂಟಿ ಆಗಿರುತ್ತೆ. ಸೊ ಇವತ್ತು ನಿಫ್ಟಿಯಲ್ಲಿ ಕೂಡ ಸೇಮ್ ಸ್ಟ್ರಾಟಜಿ ಅಪಿಯರ್ ಆಗಿತ್ತು. ನಿಫ್ಟಿಯಲ್ಲಿ ಯಾವ ರೀತಿ ಈ ಸ್ಟ್ರಾಟಜಿ ಅಪಿಯರ್ ಆಗಿತ್ತು ಮತ್ತು ಯಾವ ರೀತಿ ನಾವು ಅದನ್ನು ಟ್ರೇಡ್ ಮಾಡಿದ್ದೀವಿ ಅನ್ನೋದನ್ನ ನೋಡೋಣ. ಸೊ ನೀವಿಲ್ಲಿ ನೋಡಬಹುದು ಫಸ್ಟ್ ಟಚ್, ಸೆಕೆಂಡ್ ಟಚ್, ಥರ್ಡ್ ಟೈಮ್ ಪ್ರೈಸ್ ಇಲ್ಲಿ ರೀಚ್ ಆಗುತ್ತೆ, ಮತ್ತೆ ಫಾಲ್ನ ಕಾಣುತ್ತೆ, ಫೋರ್ತ್ ಟೈಮ್ ಬ್ರೇಕ್ಔಟ್ನ ನೀಡುತ್ತೆ. ಸೊ ಫೋರ್ತ್ ಟೈಮ್ ಬ್ರೇಕ್ಔಟ್ ನೀಡಿದಾಗ ನಾವು ಎಂಟ್ರಿನ ಪಡಿಬೇಕಾಗುತ್ತೆ. ಸ್ಟಾಪ್ ಲಾಸ್ ಎಂಟ್ರಿ ಲೆವೆಲ್ಗಿಂತ ಅಂದರೆ ಥರ್ಡ್ ಟಚ್ಗಿಂತ ಕೆಳಗಡೆ ನಾವು ಸ್ಟಾಪ್ ಲಾಸ್ನ ಇಡ್ತೇವೆ. ಟಾರ್ಗೆಟ್ ನಮಗೆ ಕರೆಂಟ್ ಡೇ ಹೈ ಆಗಿರುತ್ತೆ. ಸೊ ಸೂಪರ್ ಆಗಿರೋ 2 hour ಪ್ರಾಫಿಟ್ ನಮಗೆ ಸಿಗುತ್ತೆ. ಸೊ ಇದಾಗಿರುತ್ತೆ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಸ್ಟ್ರಾಟಜಿ. ಇದನ್ನು ನೀವು ಬ್ಯಾಕ್ ಟೆಸ್ಟ್ ಮಾಡಿ. ಯಾಕೆಂದರೆ ಲೈವ್ ಮಾರ್ಕೆಟಲ್ಲಿ ನಮಗೆ ಒಮ್ಮೆಲೆ ಈಗ ವಿಡಿಯೋ ನೋಡಿದ ತಕ್ಷಣ ನಾಳೆನೇ ಅಪ್ಲೈ ಮಾಡಿದರೆ ನಿಮ್ಗೆ ಇದು ತಿಳಿಲಿಕ್ಕಿಲ್ಲ. ಸೊ ಬ್ಯಾಕ್ ಟೆಸ್ಟ್ನ ಮಾಡಿ, ಪ್ರಾಪರಾಗಿ ಬ್ಯಾಕ್ ಟೆಸ್ಟ್ ಮಾಡಿ ಯಾವ ರೀತಿ ವರ್ಕ್ ಆಗಿದೆ ಅಂತ ನೀವು ಇಲ್ಲಿ ನೋಡ್ಬೋದು. ನಿಮಗೆ ಇನ್ನೂ ಕೂಡ ಡೇ ಟ್ರೇಡಿಂಗ್ನ ಬಗ್ಗೆ ಕಲಿಯೋ ಇಂಟ್ರೆಸ್ಟ್ ಇದ್ದರೆ, ಇನ್ನೂ ಕೂಡ ಡೇ ಟ್ರೇಡಿಂಗ್ ಯಾವ ರೀತಿ ವರ್ಕ್ ಆಗುತ್ತೆ, ಇಂಡಿಕೇಟರ್ಗಳನ್ನು ಯಾವುದೆಲ್ಲ ನಾನು ಯೂಸ್ ಮಾಡ್ತೇನೆ ಅನ್ನೋ ಒಂದು ಮಾಹಿತಿ ಬೇಕಿದ್ರೆ ನೀವು ನನ್ನ ಡೇ ಟ್ರೇಡಿಂಗ್ ವೆಬಿನಾರ್ಗೆ ಜಾಯ್ನ್ ಆಗ್ಬೋದು, ಡೇ ಟ್ರೇಡಿಂಗ್ ಕ್ಲಾಸ್ಗೆ ನೀವು ಜಾಯ್ನ್ ಆಗ್ಬೋದು. ಇದರಲ್ಲಿ ನಾನು 20ಕ್ಕಿಂತ ಇದೇ ಥರದ 20ಕ್ಕಿಂತ ಜಾಸ್ತಿ ಸ್ಟ್ರಾಟಜಿಗಳನ್ನು ತಿಳಿಸ್ಕೊಡ್ತೇನೆ. ಹಾಗೆ ಪ್ರೈಸ್ ಆಕ್ಷನ್ ಬಗ್ಗೆ ಉತ್ತಮವಾದ ಮಾಹಿತಿಯನ್ನು ಕನ್ನಡದಲ್ಲಿ ನೀಡ್ತಾ ಇದ್ದೇನೆ. ಸೊ ನಿಮ್ಗೇನಾದರೂ ಇಂಟ್ರಾಡೇ ಟ್ರೇಡಿಂಗ್ ಮಾಡೋ ಇಂಟ್ರೆಸ್ಟ್ ಇದ್ರೆ, ಇಂಟ್ರಾಡೇ ಟ್ರೇಡಿಂಗ್ ನಲ್ಲಿ ಹಣ ಮಾಡೋ ಇಂಟ್ರೆಸ್ಟ್ ಇದ್ರೆ ನೀವು ನನ್ನ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡ್ಬೋದು. ಡೇ ಟ್ರೇಡಿಂಗ್ ಕನ್ನಡ ಅಂತ ಮೆಸೇಜ್ ಮಾಡ್ಬೋದು. ನಾನು ನಿಮಗೆ ನನ್ನ ಡೇ ಟ್ರೇಡಿಂಗ್ ಕ್ಲಾಸ್ ಬಗ್ಗೆ ಮಾಹಿತಿನ ನೀಡ್ತೇನೆ. ನನ್ನ ವಾಟ್ಸ್ಆಪ್ ನಂಬರ್ನ ಡಿಸ್ಕ್ರಿಪ್ಷನ್ ಕೆಳಗಡೆ ನಾನು ನೀಡಿರ್ತೇನೆ. ಸೊ ಆ ಮುಖಾಂತರ ನೀವು ಮೆಸೇಜ್ನ ಮಾಡ್ಬೋದು. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ. ಸೊ ದಯವಿಟ್ಟು ಬ್ಯಾಕ್ ಟೆಸ್ಟ್ ಮಾಡಿ. ನಿಮಗೆ ಖಾಲಿ ಪ್ರಾಫಿಟ್ ಸೈಡ್ನ ನೋಡಬೇಡಿ, ಲಾಸ್ ಕೂಡ ಅದೇ ಲೆವೆಲಲ್ಲಿ ಆಗುತ್ತೆ ಇಫ್ ಇನ್ ಕೇಸ್ ಮಾರ್ಕೆಟ್ ರಿವರ್ಸ್ ಆದರೆ. ಪೊಸಿಷನ್ ಸೈಜಿಂಗ್ ಅನ್ನೋದನ್ನು ನೀವು ಗಮನದಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸ್ಟಾಪ್ ಲಾಸ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕಾಗುತ್ತೆ. ಸೊ ನಾನು ಹೇಳಿದೆ ಅಂತ ಇವತ್ತು ನಾಳೆ ಹೋಗಿ ನೀವು ಟ್ರೇಡ್ನ ತಗೊಂಡು ಲಾಸ್ ಆದರೆ ಅದಕ್ಕೆ ನಾನು ಜವಾಬ್ದಾರನಲ್ಲ. ಸೊ ನೀವು ಇದನ್ನು ಪ್ರಾಪರಾಗಿ ಅನಾಲಿಸಿಸ್ ಮಾಡಿ, ನೀವೊಂದು ಪ್ರಾಪರಾಗಿ ತಿಳ್ಕೊಂಡು ಇದನ್ನು ಮಾಡಬೇಕಾಗುತ್ತೆ. ಸೊ ಕರೆಕ್ಟಾಗಿ ಪ್ರಾಪರಾಗಿ ತಿಳ್ಕೊಳ್ಳಿ. ಒಂದು ಸ್ವಲ್ಪ ಚಾರ್ಟ್ಗಳನ್ನು ಅನಾಲಿಸಿಸ್ ಮಾಡಿ, ಬ್ಯಾಕ್ಗ್ರೌಂಡಲ್ಲಿ ಚೆಕ್ ಮಾಡಿ ಯಾವ ರೀತಿ ವರ್ಕ್ ಆಗಿದೆ ಏನು ಅಂತ ಚೆಕ್ ಮಾಡಿ. ಆನಂತರ ಲೈವ್ ಮಾರ್ಕೆಟಲ್ಲಿ ಪೇಪರ್ ಟ್ರೇಡಿಂಗ್ ಮಾಡಿ. ಫಸ್ಟಿಗೆ ಪೇಪರ್ ಟ್ರೇಡಿಂಗಲ್ಲಿ ನೀವು ಚೆಕ್ ಮಾಡಿ ವರ್ಕ್ ಆಗ್ತಿದೆಯಾ ಸ್ಟ್ರಾಟಜಿ, ಯಾವ ರೀತಿ ಎಂಟ್ರಿನ ಪಡಿಬೋದು ಅನ್ನೋದನ್ನ ಪೇಪರ್ ಟ್ರೇಡಿಂಗ್ ಮಾಡಿ. ಹಾಗೆ ಸ್ಟಾಪ್ ಲಾಸ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಿ. ಸೊ ಥ್ಯಾಂಕ್ ಯು ಟ್ರೇಡರ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು ನಾನು ಡೇ ಟ್ರೇಡಿಂಗ್ ಬಗ್ಗೆ ನೀಡಲಿದ್ದೇನೆ. ಸೊ ನಿಮ್ಗೇನಾದರೂ ಡೇ ಟ್ರೇಡಿಂಗ್ ಬಗ್ಗೆ ತಿಳಿಯುವ ಆಸಕ್ತಿ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ದಯವಿಟ್ಟು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು. ಹ್ಯಾವ್ ಅ ಪ್ರಾಫಿಟೇಬಲ್ ವೀಕ್ ಹೆಡ್. ಧನ್ಯವಾದಗಳು. ಶುಭ ದಿನ.